ಗೆಳೆಯರೆ, ನಿಮಗೆ ಒಂದು ಸಣ್ಣದಾದಂಥ ಒಂದು ಕಥೆ ಹೇಳ್ತೀನಿ. ಏನಂದ್ರೆ ನಂಗೆ ಯಾವಾಗಲೂ ಒಂದು ಕುತೂಹಲ ಆಯ್ತು. ಏನಂದ್ರೆ ನಮ್ಮ ತಂದೆ ಯಾವತ್ತು ದೇವ್ರ ಹತ್ರ ಏನೋ ಬೇಡ್ಕೊಂಡವ್ರಲ್ಲ, ದೇವ್ರು ಅಂದ್ರೆ ನಂಬಿಕೆ ಇರಲಿಲ್ಲ ಅವ್ರಿಗೆ. ಆದ್ರೆ ಏನಂದ್ರೆ ನನಗೆ ಯಾಕೆ ಇವರು ನಮ್ಮ ತರ ದೇವ್ರ ಹತ್ರ ಯಾವತ್ತೂ ಏನೋ ಬೇಡ್ಕೊಳ್ಳಲ್ಲ, ದೇವ್ರೇ ನನಗೆ ಅದ್ ಕೊಡು ಇದ್ ಕೊಡು ಅಂತ ಯಾವತ್ತು ಕೇಳಿಲ್ವಲ್ಲ, ಯಾಕೆ ಅನ್ನೋ ಒಂದು ಕುತೂಹಲ ಇರೋದು. ಬಟ್ ಒಂದಿನ ನಾನು ಏನ್ ಮಾಡಿದೆ, ನಮ್ಮ ಅಪ್ಪನ ಕೇಳಬಿಟ್ಟೆ, ಅಪ್ಪ ಇನ್ ಯಾಕೆ ದೇವ್ರ ಹತ್ರ ಏನು ಬೇಡ್ಕೊಳ್ಳಲ್ಲ, ದೇವ್ರು ಅಲ್ಲಿದ್ರೆ ನೀನ್ ಕೈ ಮುಗಿಯಲ್ಲ, ಪೂಜೆ ಮಾಡಲ್ಲ ಅಂತ. ಅವಾಗ ಒಂದು ಮುಕ್ತನಂತ ಒಂದು ಮಾತು ಹೇಳಿದ್ರು. ಏನಂದ್ರೆ ಅಕಸ್ಮಾತ್ ಯಾವತ್ತೋ ಒಂದಿನ ದೇವ್ರು ಪ್ರತ್ಯಕ್ಷ ಆಗ್ಬಿಟ್ಟ. ಆಗ ಪ್ರತ್ಯಕ್ಷ ಆಗಿ ದೇವ್ರು ನಮ್ಗೊಂದು ಪ್ರಶ್ನೆ ಕೇಳ್ತಾನೆ ಅನ್ಕೋ. ಏನು ಪ್ರಶ್ನೆ ಅಂದ್ರೆ, ನಿನಗೆ ಹುಟ್ಟಿದಾಗ್ಲಿಂದ ಇವತ್ತಿನವರೆಗೂ ಇಷ್ಟೆಲ್ಲ ಕೊಟ್ಟಿದ್ದೀನಿ, ಅದನ್ನ ನೀನು ಹೇಗೆ ಉಪಯೋಗಿಸ್ಕೊಂಡಿದ್ಯಾ ಅಂತ ನಮ್ಗೇನಾದ್ರು ಪ್ರಶ್ನೆ ಕೇಳಿದ್ರೆ ಆಗ ನೀನೇನು ಉತ್ತರ ಕೊಡ್ತೀಯ ಅಂತ ಕೇಳಿದ್ರು. ನನಗೆ ಅವ್ರು ಕೇಳಿದಂತ ಒಂದು ಪ್ರಶ್ನೆಗೆ ಉತ್ತರ ಕೊಡೋದಕ್ಕಾಗಲಿಲ್ಲ. ಆದ್ರೆ ಅವ್ರು ಆಡದಂತ ಮಾತು ತುಂಬಾ ಕರೆಕ್ಟ್ ಆಗಿದೆ ಅಂತ ಅನಿಸ್ತು. ಇದ್ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಮ್ಮನ್ನ ಹುಟ್ಟಿಸಿರುವಂತ ಭಗವಂತನಿಗೆ ನಮ್ಗೆ ಏನ್ ಬೇಕು ಏನ್ ಬೇಡ ಅನ್ನೋದು ಕರೆಕ್ಟಾಗಿ ಗೊತ್ತಿರುತ್ತೆ. ನಾವು ಮತ್ತೇನ್ ಕೇಳ್ಕೊಳ್ಳೋದು, ಭಗವಂತ ಅದ್ ಕೊಡು ಇದ್ ಕೊಡು ಅಂತ. ಕೈಲಿ ಆಗದಿರೋರು ಮಾತ್ರ ದೇವ್ರ ಹತ್ರ ಬೇಡ್ಕೋಬೇಕು ಅಂತ ನಮ್ಮ ಅಜ್ಜಿ ಹೇಳೋರು. ಸೊ ನಮಗೆ ಕೊಟ್ಟಿರುವಂತ ದೇಹನ ನಾವು ದೇವಸ್ಥಾನದ ತರ ಪೂಜಿಸ್ಬೇಕು. ಎಲ್ಲದನ್ನು ಕರೆಕ್ಟಾಗಿ ಇಟ್ಕೊಂಡು ನಮ್ಮ ಆರೋಗ್ಯನ ಸರಿಯಾಗಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಜೀವನದಲ್ಲಿ ಏನ್ ಅನ್ಕೊಂಡಿರ್ತೀವಿ ಅದನ್ನ ಅಚೀವ್ ಮಾಡ್ಬೋದು. ಓಕೆ, ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಮ್ಮ ಕಾರ್ಯಕ್ರಮ ಹೋಗ್ತಾ ಹೋಗ್ತಾ ನಿಮಗೆ ಅರ್ಥ ಆಗುತ್ತೆ. ಓಕೆ, ಈಗ ಸದ್ಯಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್ ಹೇಳ್ತಾ ಇದ್ದೀನಿ. ವೆಲ್ಕಮ್ ಟು ಮ್ಯಾಕ್ಡೊನಾಲ್ಡ್ ಪ್ರೆಸೆಂಟ್ಸ್ ಕಾಸ್ಕೆಟ್ ಟಾಸ್ ಪವರ್ಡ್ ಬೈ ಕಲ್ವಾ ಶರ್ಟ್ಸ್. ಹಲೋ ಹಲೋ, ಬಪ್ಪ ಇಲ್ಲಿ. ಯಾರಪ್ಪ ನೀನು? ಅಣ್ಣ, ನಾನು ಕ್ಲೀನ್ ಕೃಷ್ಣ. ಕ್ಲೀನ್ ಕೃಷ್ಣನ? ಶ್ರೀಕೃಷ್ಣ ಗೊತ್ತು, ಮುದ್ದು ಕೃಷ್ಣ ಗೊತ್ತು, ಕಳ್ಳು ಕೃಷ್ಣ ಗೊತ್ತು, ಕೊನೆಗೆ ಬೆಣ್ಣೆ ಕೃಷ್ಣ, ನವೀನ್ ಕೃಷ್ಣನೂ ಗೊತ್ತು. ನಾನು ಕೃಷ್ಣನ ಪರಮ ಭಕ್ತ ಅಣ್ಣ, ಓಹೋ, ಪರಮ ಶಿಷ್ಯ ಅಣ್ಣ. ಆ ಕೃಷ್ಣಪ್ಪನ ತರನೇ ನಾನು ಕೂಡ ತುಂಟಾಟಗಳನ್ನ ಮಾಡಬೇಕು. 16,000 ಅಲ್ಲದೆ ಇದ್ರು ಕೊನೆ ಪಕ್ಷ ಒಂದು 16 ಜನ ಗೋಪಿಕಾ ಸ್ತ್ರೀಯರನ್ನಾದ್ರೂ ಹೊಲ್ಸ್ಕೋಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಈ ಪ್ರಯತ್ನ, ಈ ಸೀರೆ ವೇಷ ಅಣ್ಣ. ಅಲ್ಲ ಕಣ, ಈ 16 ಜನ ಗೋಪಿಕಾಸ್ತಿರನ್ನು ಹೊಲ್ಸ್ಕೊಳ್ಳೋದಕ್ಕೂ ಈ ಸೀರೆಗೂ ಏನ್ ಸಂಬಂಧ? ಅಲ್ಲ ಅಣ್ಣ, ದೊಡ್ಡವ್ರು ಏನ್ ಹೇಳಿದಾರಳು, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳಿದಾರಣ್ಣ. ಕಾಣ್ತಾ ಇದೆಯಲ್ಲಪ್ಪ, ಕಣ್ ತುಂಬಾ ನೀನ್ ಸೀರೆ ಉಟ್ಕೊಂಡು ನಿಂತಿರೋದು, ಇನ್ನೇನ್ ಪ್ರಮಾಣಿಸೋದಲ್ಲಿ? ಅಲ್ಲೇ ಅಣ್ಣ ನೀನು ಯಾಮಾರ್ತಾ ಇರೋದು. ಆದ್ರೂ ಐ ಆಮ್ ಲವಿಂಗ್ ಇಟ್ ಅಣ್ಣ. ಬಾಣ, ಈಗ ನನ್ನ ಸೀರೆನ ಹೇಳಿ ಅಣ್ಣ. ಏಯ್, ಕೊಡ್ದು ಬಿಡ್ತೀನಿ. ಏನ್ ಅನ್ಕೊಂಡ, ನೀನ್ ದುಶ್ಯಾಸನ ಅನ್ಕೊಂಡಿದ್ಯಾ ಸೀರೆ ಹೇಳಿದಕ್ಕೆ? ಅಣ್ಣ, ನಾನು ಕ್ಲೀನ್ ಕೃಷ್ಣಪ್ಪ ಅಂತ ನಿನಗೆ ಗೊತ್ತಾಗ್ಬೇಕು ಅಂದ್ರೆ ನೀನು ಸೀರೆ ಎಳಿಲೇಬೇಕು. ನನ್ನ ಸೀರೆ ಎಳಿ ಅಣ್ಣ. ಎಳಿ ಅಣ್ಣ ಹೇಳ್ತೀನಿ. ನಾನು ಯಾರು ಅಂತ ತೋರಿಸ್ತೀನಿ ನೋಡಿ. ಎಳಿ ಅಣ್ಣ. ಕೃಷ್ಣ 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 ಕೃಷ್ಣ. ಈಗ ಗೊತ್ತಾಯ್ತಣ್ಣ, ನಾನು ಕ್ಲೀನ್ ಕೃಷ್ಣ ಅಣ್ಣ. ಸರಿ, ಅದಕ್ಕೂ ಇವತ್ತು ನೀನ್ ಈ ಸೀರೆ ಉಟ್ಕೊಂಡ್ ಬರೋದಕ್ಕೂ ಏನ್ ಸಂಬಂಧ ಅಂತ ಸ್ವಲ್ಪ ಹೇಳು ಅಣ್ಣ. ಈ ಸೀರೆನ ಏನಕ್ಕೆ ನಾನು ಉಟ್ಕೊಂಡ್ ಬಂದಿದ್ದೆ ಗೊತ್ತಣ್ಣ? ಈ ಸೀರೆ ಉಟ್ಕೊಳ್ಳೋದಕ್ಕೂ ಒಂದು ಹಾಡಿನಿಂದ ಸ್ಫೂರ್ತಿ ತಗೊಂಡಿದ್ದೀನಿ. ಒಂದು ಹಾಡು? ಹೌದಣ್ಣ. ಯಾವ್ದದು? ಕೇಳಿಸ್ತೀನಿ, ಕೇಳಣ್ಣ. ಹಾಡು ಬರಲಿ. ಬೋಲೋ ಶ್ರೀ ಕೃಷ್ಣ ಪರಮಾತ್ಮ ಕೀ ನಾರಿಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ, ನಾರಿಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ, ಕಳ್ಳ ಕೃಷ್ಣನೋ ಬಂದ, ಮೋಹನ ಮುಡಿ ಹಾಕಿದ ಕೃಷ್ಣ. ಸರಿ, ಈಗ ಗೊತ್ತಾಯ್ತು. ಅಂದ್ರೆ ಇದೆಲ್ಲ ತಾವು ಸಿಂಕ್ ಮಾಡಿರೋ ಸೀರೆ ಅಂದ್ರೆ ಕದ್ದಿರೋದು? ಹೌದಣ್ಣ, ನಮ್ಮ ತಾಯಣಿಗೂ ಎಲ್ಲ ಸೀರೆನು ಕದ್ಕೊಂಡೆ ಬಂದಿದ್ದೀನಿ. ಬರೀ ಸ್ಯಾಂಪಲ್ ಒಂದು ಉಟ್ಕೊಂಡ್ ಬಂದೆ, ಇನ್ನೊಂದಿಷ್ಟು ಗಂಟೆ ಅಲ್ಲಿ ಇಟ್ಟು ಬಂದಿದ್ದೀನಿ ಅಣ್ಣ. ದಡ್ಡ ಫೂಲ್. ಆಗಿನ ಕಾಲದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಈ ತರ ಎಲ್ಲ ಮಾಡ್ತಾ ಇದ್ದಿದ್ದು ಅದು ಕೃಷ್ಣ ಲೀಲೆಗಳ ಕಣೋ. ನೀನ್ ಈ ತರ ಎಲ್ಲ ನೀನು ಕಲಿಯುಗದಲ್ಲಿ ಮಾಡಿದ್ರೆ ಮೆಟ್ಟು ತಗೊಂಡು ಹೊಡಿತಾರೆ ನಿನ್ಗೆ. ಆಮೇಲೆ ಅಣ್ಣ, ತೆರೆಸ್ಬಿಟ್ಟೆ ಅಣ್ಣ ನೀನು. ಏನ? ನನ್ನ ಕಣ್ಣ ಅಣ್ಣ. ಅದಕ್ಕೆ ನಾನು ಇನ್ಮೇಲಿಂದ ಒಳ್ಳೆ ಕೆಲಸನೇ ಮಾಡ್ಕೊಂಡಿರ್ತೀನಿ. ಗುಡ್ ಬಾಯ್. ಓಕೆ, ಈಗ ಏನ್ ಮಾಡ್ತೀಯ? ಅಣ್ಣ, ನಾನು ಸೀರೆನೆಲ್ಲ ಕದ್ದಿದ್ದೀನಿ ಅಲ್ವಣ್ಣ, ಈ ಸೀರೆನೆಲ್ಲ ಮಾರ್ಬಿಡ್ತೀನಿ ಅಣ್ಣ. ಅದರಿಂದ ಒಂದಿಷ್ಟು ದುಡ್ಡು ಬರ್ತಣ್ಣ. ಅದನ್ನ ನಾನು ಯಾರಿಗಾನ ಸಹಾಯ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಣ್ಣ. ಬಾ, ಸರಿಯಾಗಿರೋ ಜಾಗ ಕೊಡ್ತೀನಿ ನಿನ್ಗೆ. ಅಲ್ಲೋಗಿ ಸುಮ್ಮನೆ ಆರಾಮಾಗಿ ಕೂತಿರೋ. ಅಣ್ಣ, ಕದ್ದವನಿಗೂ ಒಂದು ಅಂಗಡಿ ಹಾಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ನೀನೇ ಕಾರಣ. ಕಟ್ಟಣ ಬಾಳಣ ಬೆಳಗಣ ನಾನು ಯಾವಾಗ್ಲೂ ನಿನ್ ಜೊತೆ ಇರ್ತೀನಿ ಅಣ್ಣ. ಈಗ ಆಲ್ರೆಡಿ ಗೊತ್ತಾಗಿರ್ಬೇಕು ಯಾರು ಬರ್ತಾ ಇದ್ದಾರೆ ಇವತ್ತಿನ ಸಂಚಿಕೆಯಲ್ಲಿ ಆಟ ಆಡೋದಕ್ಕೆ ಅಂತ. ಜಿ ಕನ್ನಡ ವಾಹಿನಿಯಲ್ಲಿ ಸಾಕಷ್ಟು ಹೆಸರು ಮಾಡಿ ಸಾಕಷ್ಟು ಜನಪ್ರಿಯತೆ ಗಳಿಸಿರುವಂತಹ ರಾಧಾ ಕಲ್ಯಾಣದ ವಿಶು ಹಾಗೂ ರಾಧಾ. ಪ್ಲೀಸ್ ವೆಲ್ಕಮ್ ದೆಮ್.
Casquetoso, 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 que não é posso. ಏಯ್ ನೀ ಏನ್ ಮಾಡ್ತಿದ್ಯಾ ಇಲ್ಲಿ? ಹಾ ನೀನು ಕ್ಲೀನ್ ಕಿಸ್ನಪ್ಪ ಅಂದ್ಬಿಟ್ಟು ರಾಧೆಗೆಲ್ಲ ಲೈನ್ ಹೊಡಿಯಕ್ ಬಂದ್ರೆ ಇವನ್ ನಿನ್ಗೆ ಹಾಕೊಂಡು ಎಕ್ಕಿಳಿತಾನೆ. ಆಗಲ್ಲಪ್ಪ, ರಾಧೆಗಳೆಲ್ಲ ನೋಡಿಯೋ ಚಾನ್ಸೇ ಇಲ್ಲ. ರಾಧೆ ನಮಗ್ ಬೇಕು, ನೀವೇ ಬೇರೆ ರಾಧೆ ನೋಡ್ಕೊಂಡ್ಬಿಡಿ. ಇನ್ನೂ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈಮ್ ಇದೆ. ಅದು ಯಾರಿಗೆ ಬೇಕು ಅಂತ ಆಮೇಲೆ ಡಿಸೈಡ್ ಮಾಡೋಣ. ಈಗ ತಾನೇ ಬಂದಿದ್ದೀರಾ, ಅದು ಏನು ಅಂತ ಒಂಚೂರು ಫಾರ್ಮೆಟ್ ಹೇಳೋಣ, ಆಮೇಲೆ ಬರ್ತೀನಿ. ಓಕೆ, ನಾವು ಬಿಟ್ಕೊಡಲ್ಲ. ಆಮೇಲೆ ಸಿಕ್ಕಣ. ಹಾಯ್ ವಿಶು. ಆಯ್ಡ. ಹಾಯ್ ರಾಧಾ. ವೆಲ್ಕಮ್ ಟು ಕಾಸ್ಕೆಟ್ ಟಾಸ್. ಥ್ಯಾಂಕ್ ಯು. ಸೊ ಇವತ್ತು ನೀವು ಯಾರಿಗೋಸ್ಕರ ಆಡ್ತಾ ಇದ್ದೀರಾ ಅಂತ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಡ್ತೀನಿ. ಬನ್ನಿಮ್ಮ, ಪ್ಲೀಸ್ ವೆಲ್ಕಮ್, ಬನ್ನಿ. ಸೊ ಈಗ ವಿಶು ಅಂಡ್ ರಾಧಾ ಏನಂದ್ರೆ ಒಂದು ವಿಟಿಯನ್ನ ರೆಡಿ ಮಾಡಿಸಿದೀವಿ. ಅದನ್ನ ನೋಡಿದ್ಮೇಲೆ ಮತ್ತೆ ಮಾತಾಡೋದಕ್ಕೆ ಶುರು ಮಾಡ್ತೀನಿ. ಓಕೆ? ಏನೋ ಕೇಳಿಸ್ತಾ ಇಲ್ಲ? ವಿಶು ಅಂಡ್ ರಾಧಾ, ಹಾಗೆ ನೋಡ್ತಾ ಇರುವಂತ ನಮ್ಮ ಪ್ರೇಕ್ಷಕರೇ, ಯಾವುದೇ ಕಾರಣಕ್ಕೂ ನಿಮ್ಮ ಟೆಲಿವಿಷನ್ ಅಡ್ಜಸ್ಟ್ ಮಾಡಬೇಡಿ. ಸೌಂಡ್ ಜಾಸ್ತಿ ಕೊಡ್ಬೇಕಾ ಅಥವಾ ಏನಾದ್ರು ಡಿಸ್ಟರ್ಬೆನ್ಸ್ ಇದೆಯಾ? ಇಲ್ಲ, ಇದನ್ನ ಬೇಕು ಅಂತಾನೆ ನಾವು ಈ ತರ ಮ್ಯೂಟ್ ಮಾಡಿದೀವಿ. ಯಾಕೆಂದ್ರೆ ಇಷ್ಟು ವರ್ಷಗಳು ಇಲ್ಲಿ ಬಂದಿರುವಂತಹ ಇವ್ರು ನೋಡ್ತಾ ಇದ್ದೀರಾ, 2ನೇ ಕ್ಲಾಸಿಂದ ಈಕೆಗೆ ಕಿವಿ ಕೇಳಿಸಲ್ಲ ಹಾಗೂ ಮಾತು ಬರಲ್ಲ. ಈ ಮ್ಯೂಟ್ ಮಾಡಿದಂತ ಕಾರಣ ಏನು ಅಂದ್ರೆ, ನಮಗೆ ಕೇವಲ 30 ಸೆಕೆಂಡ್ಗೆ ತಡೆಯೋದಕ್ಕಾಗಿಲ್ಲ, ಆದ್ರೆ ಇಷ್ಟು ವರ್ಷ ಈ ಒಂದು ಸ್ಪೆಷಲ್ ಎಬಿಲಿಟಿ ಇಟ್ಕೊಂಡು ಇಷ್ಟು ಸಾಧನೆ ಮಾಡಿದ್ದಾರೆ. ಸೊ ಇವರ ಕಂಪ್ಲೀಟ್ ವಿಟಿಯನ್ನ ಇವಾಗ ನೋಡೋಣ, ಮುಂದೆ ಮಾತಾಡೋಣ. ಸ್ಕೂಲೆಲ್ಲ ಮಾಮೂಲಾಗೆ ಇತ್ತು, ನಾವು ಹೋಗ್ತೀವಲ್ಲ ಹಂಗೆ ಅದ ತೆರನಾಗೆ ಇದು ಮಾಡಿದ್ರಿ. ಅವೆಲ್ಲ ಮೂಕಲಿದ್ದು ಸಾಲಿಗೆ ಸೇರಿಸ್ತೀವಿ ಅಂದ್ವಿ, ಬೇಡ ಅಂತ ಅನ್ಲಾಕಿರಿ. ಅಲ್ಲ 10ನೇ ಕ್ಲಾಸಾಗಿಂದ ಅದು ಪೇಂಟಿಂಗ್ ಮಾಡ್ಬೇಕಂತ ಆಸಕ್ತಿ ಭಾಳ ಆತಲಕ್ಕಿಗೆ, ಹೋಗ್ತೀನಿ ಅಂತ ಅಲ್ಲ, ಮುಂದೆ ಕಲಿಯಾಕೆ ಒಲ್ಲೆ ಅಂದ್ಲ ರೀ. ಈಗಿನ ಮುಂಚೆಲ್ಲ ಮಷಿನ್ ಇರಲ್ಲ ಇವಾಗ, ಮೊದಲ ಹ್ಯಾಂಡ್ ವರ್ಕ್ ಮಾಡ್ತೀವಿ, ಟೂಲ್ಸ್ ಎಲ್ಲ ಮಾಡ್ಬೋದು. ಇವಾಗೆಲ್ಲ ಅದಕ್ಕಿಂತ ಫಾಸ್ಟಾಗಿ ಬಂದಿದೆ. ಈ ಡ್ರಿಲ್ ಮಷಿನ್ ಆಗ್ಬೋದು, ಕಟ್ಟಿಂಗ್ ಮಷಿನ್ ಆಗ್ಬೋದು, ಇನ್ನೂ ಜಾಸ್ತಿನೂ ವರ್ಕ್ ಮಾಡ್ಬೋದು ಇವಾಗಿನ ಟ್ರೆಂಡಲ್ಲಿ ನೋಡಿದ್ರೆ. ಬಟ್ ಇವರು ಈಗ ಈ ಥರ ಸ್ಮೂತ್ ಕಲ್ಲಲ್ಲಿ ಬಟ್ ಹ್ಯಾಂಡ್ ವರ್ಕೇ ಮಾಡಬೇಕು. ಈಗ ಮಾರ್ಬಲ್ ಸ್ಟೋನ್ ಬೇಕಂದ್ರೆ ಕಂಪಲ್ಸರಿ ಮಷಿನ್ ಬೇಕಾಯ್ತು. ಅವಾಗ ಮಷಿನ್ ಇದ್ರೆ ಮಾರ್ಬಲ್ ಸ್ಟೋನಲ್ಲಿ ಮಾಡೋಕ್ಕಾಗತ್ತೆ. ಆ ಮಷಿನರಿ ಇಲ್ಲ ಅಂದರೆ ವರ್ಕ್ ಮಾಡೋಕ್ಕಾಗಲ್ಲ. ಸ್ಥಾಪಿಸಲಿ ಈ ಮಣ್ಣಿನ ಪುಣ್ಯದ ದಿವ್ಯ ಚರಿತ್ರೆಯ, ಕಲ್ಲು ಕಲ್ಲಿನಲು ಕೆತ್ತಿಸಲಿ. ಈ ಒಂದು ಸಾಕ್ಷ್ಯಚಿತ್ರಕ್ಕೆ ನಾವು ಹೆಸರಿಟ್ಟಿದ್ದು ಮೌನ ಸರಸ್ವತಿ ಅಂತ. ಯಾಕಂದ್ರೆ ಈಕೆ ಸರಸ್ವತಿ ಅನ್ನೋಳು ಈಕೆಗೆ ಎಷ್ಟು ಒಲ್ದಿದ್ದಾಳೆ ಅಂದ್ರೆ ಅದು ಈಕೆ ಒಂದು ಟ್ಯಾಲೆಂಟ್ ಅಲ್ಲಿ ಕಾಣುತ್ತೆ. ಸೊ ನೀವು ಮಾಡಿರುವಂತ ಒಂದು ಸಾಧನೆಗೆ ಅಮ್ಮ ಮೊದಲನೇದಾಗಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಮತ್ತೆ ನಿಮ್ ಜೊತೆ ಮಾತಾಡಬೇಕು ಅಥವಾ ಏನಾದ್ರು ತಿಳಿಸ್ಬೇಕು ಅಂದ್ರೆ ಹೇಗೆ ಅರ್ಥ ಮಾಡ್ಕೋತೀರಾ? ಅದನ್ನ ನಾವು ಮಾತಾಡಿದ್ದು ಅಷ್ಟು ತಿಳ್ಕೊಂತಾರೆ, ಬೇರೆಯವ್ರು ಮಾತಾಡಿದ್ ಗೊತ್ತಾಗಲ್ಲ, ನಾವು ಮಾತಾಡಿದ್ದು ಗೊತ್ತಾಗುತ್ತೆ. ಆದ್ರೆ ಹೊಳ್ಳಿ ಮಾತಾಡಕ್ ಮತ್ತೆ ಅವ್ರು ಏನಾದ್ರು ಹೇಳ್ಬೇಕು ಅಂದ್ರೆ ನಿಮ್ಗೆ ಹೇಗೆ ಅರ್ಥ ಆಗುತ್ತೆ? ಹೇಳ್ತಾರೆ ಸಣ್ಣ ಮಾಡಿ, ಯಾವ್ದು ಅರಿವು ಬೇಕಂದ್ರ, ಊಟ ಬೇಕಂದ್ರ, ನೀರು ಬೇಕಂದ್ರ ಅದೆಲ್ಲ ಚೆನ್ನಾಗಿ. ಯಾವ್ದಾದ್ರು ಸ್ಕೂಲ್ಗೆ ಹೋಗಿದ್ರಾ ನೀವು? ಸ್ಕೂಲ್ಗೆ ಸ್ವಲ್ಪ ಅಲ್ಲ ಸೈನ್ ಲ್ಯಾಂಗ್ವೇಜ್ ಎಲ್ಲ ಹೇಳ್ಕೊಡ್ತಾರಲ್ಲ, ಅದಿಲ್ವಾ? ಇಲ್ಲ, ಹಾಗೆ ಕಮ್ಯುನಿಕೇಟ್ ಮಾಡ್ತೀರಾ? ಸ್ವಲ್ಪ ಬರುತ್ತೆ. ಈ ಶಿಲ್ಪಕಲೆ ಹೇಗೆ ಇಂಟ್ರೆಸ್ಟ್ ಬಂದಿದ್ದು? ಒಟ್ಟು ತನ್ನ ತಲೆಯಾಗ ಬಂದ ಅಲ್ಲಿ ಬಾದಾಮಿ ಒಳಗೆ ಶಿಲ್ಪ ಇದು ಡ್ರಾಯಿಂಗ್ ಇತ್ತು ಸಾಲಿ, ಅದ್ರ ಒಳಗ ನಾ ಸೇರ್ಕೊಂತೀನಿ, ನಾ ಅದನ್ನ ಮಾಡ್ತೀನಂತ ಅಲ್ಲಿಂದ ಅದನ್ನ ಮಾಡಿದ್ರೆ ಅದು ಮುಗೀತ್ರಿ. ಈಗ ಶಿಲ್ಪ ಕಲಾಕ ಶಂಕರಿ. ಓಕೆ, ಸೊ ಸಾಕಷ್ಟು ಸಾಧನೆ ಮಾಡಿದೀರಾ. ನಿಮ್ಗೆ ಏನ್ ಆಸೆ ಇದೆ? ಆಸೆವು ಅಂದರೆ ಸರ್, ಮುಂದೆ ಈ ಥರ ಈಗ ಶಿಲ್ಪಕಲಾ ಮಾಡೋಕ್ಕೆ ಏನೂ ಬೆನಿಫಿಟ್ ಇಲ್ಲ, ಏನೂ ಇಲ್ಲ. ಮುಂದೆ ಸ್ವಲ್ಪ ಯಾರು ಸಪೋರ್ಟ್ ಇದ್ದರೆ ಮುಂದೆ ಹೆಚ್ಚಿಗೆ ಇದು ಮಾಡೋಕ್ಕೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಅನ್ನೋದು. ಓಕೆ, ಈಗ ಇನ್ನೊಂದೇನು ಅಂದರೆ, ಈಗ ನಮ್ಮ ವಿಶು ಹಾಗೆ ರಾಧಾ ಇಬ್ಬರು ಬಂದು ನಿಮಗೋಸ್ಕರ ಇಲ್ಲಿ ಆಟ ಆಡ್ತಾರೆ. ಸೊ ಇವಾಗ ನೀವು ಇವ್ರಿಗೆ ಆಲ್ ದ ಬೆಸ್ಟ್ ಹೇಳಿ.
ಒಳ್ಳೇದಾಗ್ಲಿ ಅಂತ ಹೇಳಿ, ಯಾಕಂದ್ರೆ ಇವ್ ನಿಮ್ಗೋಸ್ಕರ ಆಡ್ತಾರೆ, ನಿಮ್ಗೋಸ್ಕರ ಗೆದ್ಕೊಡ್ತಾರೆ. ಗೆದ್ಕೊಡ್ತೀವಮ್ಮ, ನಿಮ್ಗೋಸ್ಕರ ಚೆನ್ನಾಗಿ ಕಷ್ಟಪಟ್ಟು ಆಡಿ. ಖಂಡಿತ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ಬನ್ನಿಮ್ಮ ಕೂತ್ಕೊಳ್ಳಿ. ಓಕೆ ವಿಶು ಅಂಡ್ ರಾಧಾ, ಈಗ ಸಣ್ಣದಾಗಿ ರೂಲ್ಸ್ ಅನ್ನ ಹೇಳ್ಬಿಡ್ತೀನಿ. ನಿಮಗೆ 10 ಚಾನ್ಸ್ಗಳನ್ನ ಕೊಡ್ತೀನಿ. ನೀವು 10 ಚಾನ್ಸ್ಗಳು ಮುಗಿಯೋ ಅಷ್ಟರಲ್ಲಿ ಎಷ್ಟು ಹಣ ಗಳಿಸಿರ್ತೀರಾ ಅದನ್ನ ಬಸಮ್ಮ ಅವ್ರಿಗೆ ಕೊಡ್ತೀರಾ. ಅವರ ಲೈಫಲ್ಲಿ ಅವ್ರು ಏನ್ ಅನ್ಕೊಂಡಿದ್ದೀರಾ ಅದನ್ನ ಅಚೀವ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಓಕೆ, ಸೊ ಐ ವಿಶ್ ಯು ಬೋತ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಆಲ್ ದ ವೆರಿ ಬೆಸ್ಟ್. ಕಾಸ್ಕೆ ಟಾಸಿನ ರೂಲ್ಸ್ ಹೇಳ್ಬಿಡ್ತೀನಿ. 16 ನಂಬರ್ಗಳು, 16 ಬ್ಲಾಕ್ಗಳಿರುತ್ತೆ. ಪ್ರತಿಯೊಂದರ ಹಿಂದೆ 1,000ದಿಂದ 1,00,000ದವರೆಗೂ ಅಮೌಂಟ್ ಇರುತ್ತೆ. 4 ಮೈನಸ್ ಕೂಡ ಇರುತ್ತೆ. ಶಫಲ್ ಆಯ್ತು, ಈಗ 1ರಿಂದ 16 ಬಂತು. ಶಫಲ್ ಆದ್ಮೇಲೆ ಯಾವ ಮೊತ್ತ ಯಾವ ನಂಬರ್ ಹಿಂದೆ ಇದೆ ಅನ್ನೋದು ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಸೊ ಇಟ್ ಈಸ್ ಅ ಗೇಮ್ ಆಫ್ ಲಕ್. ಗಾಟ್ ಇಟ್? ಕ್ಲಿಯರ್? ನೋ ಡೌಟ್ಸ್? ಸೊ ಈಗ ನೀವು ಹೆಂಗಿದ್ರು ಇಬ್ರು ಇಲ್ಲಿ ಬಂದಿದ್ದೀರಾ. ಬಂದಿರೋದಕ್ಕೆ ನಾವು ಫಸ್ಟೇ ನಿಮಗೆ 25,000 ರೂಪಾಯಿ ಕೊಟ್ಬಿಡ್ತೀವಿ. 25,000 rupees ಇನ್ ಯರ್ ಅಕೌಂಟ್ ಭದ್ರವಾಗಿದೆ. ಓಕೆ ವಿಶ್ವ ಅಂಡ್ ರಾಧಾ, 25,000 ರೂಪಾಯಿ ನಿಮ್ಮ ಖಾತೆಯಲ್ಲಿ ಭದ್ರವಾಗಿದೆ. ಅದಕ್ಕೋಸ್ಕರ ನೀವು ಒಂದು ನಂಬರ್ ಅನ್ನ ನಮಗೆ ಬಿಟ್ಕೊಡ್ಬೇಕು. ಮೊದಲನೇ ನಂಬರ್ ಯಾವ್ದು ಬಿಟ್ಕೊಡ್ತೀರಾ? 7. ಸೊ 7. ಓಕೆ, ಪ್ಲೀಸ್ ಬ್ಲಾಕ್ ನಂಬರ್ 7. 7 ಬ್ಲಾಕ್ ಆಗಿದೆ. ಐ ಹೋಪ್ ಯು ಗೆಟ್ ಲೆಸ್ ದೆನ್ 25. ಓಕೆ, 7 ಹಿಂದೆ ಇರುವಂತಹ ಮೊತ್ತ ಯಾವುದು? ಕ್ಲಾಪ್ ಹೊಡೆಯಂಗಿಲ್ಲ, ಹೋಯ್ತು ನಿನ್ಗೆ. 50,000 ರೂಪಾಯಿ ಬಿಟ್ಕೊಟ್ಟಿದ್ಯಾ ನೀನು. 50,000 ಬಿಟ್ಕೊಡ್ಬೇಕು ನಾವು ಬರ್ತಾ ಇರೋದಲ್ವಾ? ಅಂದ್ರೆ 25,000 ರೂಪಾಯಿ ನೀನು ಕೊಟ್ಟಿದ್ದೀನಲ್ಲ, ನೀನ್ ಇದನ್ನ ನಮಗ್ ಬಿಟ್ಕಟ್ಟಿದ್ದು. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಶುರು ತಾನೆ. ಶುರು, ದಟ್ ಇಸ್ ಕರೆಕ್ಟ್. ಸೊ 50,000 ರೂಪಾಯಿ ಈ ಒಂದು ಸಂಚಿಕೆಯಲ್ಲಿ ನೀವು ಗೆಲ್ಲೋದಕ್ಕಾಗಲ್ಲ. ಆದರೆ ಡೋಂಟ್ ಫರ್ಗೆಟ್ 1 ಲಕ್ಷ ಕೂಡ ಇದೆ. ಯು ಕ್ಯಾನ್ ವಿನ್ ದಟ್. ಓಕೆ, ಇಟ್ಸ್ ಅ ಹ್ಯೂಜ್ ಅಮೌಂಟ್. ಓಕೆ, ನೆಕ್ಸ್ಟ್ ನಂಬರ್ ಯಾವ್ದು ಬೇಕು? ನೀವ್ ಹೇಳಿ ಕಂದ. ಇಲ್ಲಿಂದ ರಿಯಲ್ ಆಟ ಸ್ಟಾರ್ಟ್. ಓಕೆ ಫೈನ್. ಓಕೆ, ನೆಕ್ಸ್ಟ್ ನಂಬರ್ 2ನಾ? 2 ಲಕ್ಕಿ. ಇವ್ರು ಲಕ್ಕಿ ನಂಬರ್ ಅಂತೆ. ಇಲ್ಲ ಅಂತ ಹೇಳಿ ಲಕ್ಕಿ ನಂಬರ್. ಲಕ್ಕಿ ನಂಬರ್. ಹೌದಾ? ಯಾಕೆ? ಅದು ಒಂಥರ ಎಲ್ಲ ಸೆಕೆಂಡ್ ಚಾನ್ಸ್. ಅದು ಹೆಂಗ್ ಗೊತ್ತಾಣ, ಅವರು ಮತ್ತು ನಾನು ಇಬ್ರು 2, ಹಂಗಾಗಿ 2 ಲಕ್ಷ. ನಾವಿಬ್ರು 2, ಇವರು ಮತ್ತೆ ಅಲ್ವಾ ರಾಧಾ? ರಾಧಾ ಇಲ್ಲ, ನಂಗೆ ಆಕ್ಚುಲಿ ಕನ್ಫ್ಯೂಷನ್ ಆಗ್ತದೆ. ವಿಶ್ವನು ಓಕೆ ಅಲ್ಲ, ಈ ತರ ವಿಚಾರದಲ್ಲಿ ರಾಧಾ ಕನ್ಫ್ಯೂಷನ್ ಇರಲೇಬಾರ್ದು. ನೀನ್ ಇಲ್ಲಿ ಹೋಗೋದ್ರೊಳಗೆ ಒಂದು ಕ್ಲಾರಿಟಿ ಬಂದ್ಬಿಡು. ಅದೇ ಕ್ಲಾರಿಟಿ ಏನಾಗುತ್ತೆ ಮುಂದಕ್ಕೆ ನೋಡ್ಕೊಳ್ಳೋಣ. ಇಬ್ರು ಜಗಳ, 3ನೇವನಿಗೆ ಲಾಭ. ಟೂನಾ? 2. ಓಕೆ, ಪ್ಲೀಸ್ ಬ್ಲಾಕ್ ನಂಬರ್ 2. ಓಕೆ, ಕೃಷ್ಣ. ಓಕೆ, 2ರಿಂದ ಇರುವಂತಹ ಮೊತ್ತ ಎಷ್ಟು? 20,000. ಓಕೆ, ಫೈನ್. 20,000 ಗೆಲ್ಲುವಂತ ಚಾನ್ಸು. ಆದ್ರೆ 20,000 ಅಲ್ಲಿ ಲಾಕ್ ಹಾಕಿದೀವಲ್ಲ, ಅದು ಢಮಾರ್ ಅಂತ ಹೊಡಿಬೇಕು ಅಂದ್ರೆ ಟಾಸ್ ಗೆಲ್ಬೇಕು. ಓಕೆ, ಇಲ್ಲ ಅಂದ್ರೆ 2,000 ರೂಪಾಯಿಗೆ ಆಡ್ತೀರಾ. ಗೆಲ್ತೀವಿ. ಓಕೆ, ಪಕ್ಕ. ಸೊ ವಿಶು ಅಂಡ್ ರಾಧಾ 20,000 ರೂಪಾಯಿಗೆ ಕಾಸ್ಕೆ ಟಾಸ್ ಆಡೋದಕ್ಕೆ ಆರ್ ಯು ರೆಡಿ? ರೆಡಿ. ಓಕೆ, ಆಲ್ ದ ಬೆಸ್ಟ್. ರಾಜಾನ ರಾಣಿನ? ಹೇಳಿ. ಓಕೆ, ರಾಣಿ. ರಾಣಿನೇ ಪಕ್ಕ, ಡೆಫಿನೆಟ್ಲಿ, ಡೌಟೇ ಇಲ್ಲ. ರಾಧಾ, ರಾಣಿ. ಸೊ ಈಗ ಟಾಸ್ ಗೆದ್ದಿರೋದ್ರಿಂದ ಚೈನ್ ಢಮಾರ್ ಹೊಡೆದಾಕ್ರ ಚೈನ್ನ. ಓಕೆ, 20,000 rupees ಗೆಲ್ಬೋದು ಈಗ. ಆದ್ರೆ 20,000 ಗೆಲ್ಲೋದಕ್ಕೆ ಒಂದು ಟಾಸ್ಕ್ ಕೊಡ್ತೀನಿ, ಸಣ್ಣದಾಗ ಒಂದು, ಅಷ್ಟೇ. ವೆರಿ ಸಿಂಪಲ್. ಅಂದ್ರೆ ಒಂದು ಆಡಿಯೋ ಕ್ಲಿಪ್ ಹಾಕ್ತೀನಿ. ವಾಯ್ಸ್ ಯಾರ್ದು ಅಂತ ಕಂಡಿಡಿದ್ರೆ 20,000 ರೂಪಾಯಿ ಕೊಡ್ತೀನಿ. ಅಲ್ವಾ? ಈಸಿ ಅಲ್ವಾ? ವಾಯ್ಸ್ ಕ್ಲಿಪ್ ಹಾಕಿ. ನಾನು ಮಾಡಿರೋ ಇಡ್ಲಿ ಕಲ್ಲ, ನೀ ಮಾಡೋ ಉಪ್ಪಿಟ್ಟು ಸುಟ್ಟೋಗಿರೋ ಬೂದಿ, ನೀ ಮಾಡೋ ದೋಸೆ ಹರಿದೋಗಿರೋ ಜಾಕೆಟ್ಟು, ನೀ ಮಾಡೋ ಪಲ್ಯ ಕೊಳ್ತು ಬದನೆಕಾಯ್ದು, ನೀ ಮಾಡೋ ಶಿವರಾಮ್ ಕಾರಂತ. ಅಲ್ಲಿ ಕನ್ನಡ. ಇಬ್ರು ಶಿವರಾಮ್ ಕಾರಂತ. ಶಿವರಾಮ್ ಕಾರಂತ. ಸಾರಿ, ಶಿವರಾಮ್. ನನಗೆ ಗೊತ್ತಿಲ್ಲ. ಸಿಹಿ ಕಹಿ ಚಂದ್ರು ಸರ್. ಪಕ್ಕನಾ? ಪಕ್ಕ. ಮಾತಾಡ್ಕೊಳ್ರಪ್ಪ. ಸಿಹಿ ಕೈ ಚಂದ್ರು. ಏನೋ ಡೌಟ್ ಇದೆಯಾ? ಗಂಡ ಹೇಳ್ತೀರಿ ಜಗಳದಲ್ಲಿ ಕೂಸ್ ಬಡವಾಯ್ತು ಅನ್ನಂಗೆ ನಾನು ಯಾಕೆ? ಶಿವರಾಮ್ ಮತ್ತೆ ಲೆಟ್ ಮಿ ವಾರ್ನ್ ಯು, ಇವಾಗ ಚೈನ್ ಮುರಿದಿದೆ, ಆದ್ರೆ ತಪ್ಪು ಉತ್ತರ ಕೊಟ್ರೆ 20,000 ರೂಪಾಯಿ ಗೆಲ್ಲೋದಕ್ಕೆ. ಕನ್ಫರ್ಮ್ ಶಿವಣ್ಣ. ಸಿಹಿ ಕೈ ಚಂದ್ರು. ಶೋರ್. ಹಾ, ನಮ್ಮ ಯಜಮಾನ್ರು ಹೇಳಿದ್ಮೇಲೆ ಮುಗೀತು ಬಿಡಿ. ನಿಮ್ ಮಾತು ಯಜಮಾನ್ರು ಬೇಡ, ನಮಗೆ ಒಂಥರ ಆಗುತ್ತೆ. ನಮಗೂ ಒಂಥರ ಆಗ್ತಾ ಇದೆ. ಬೇಕಾದ್ರೆ ರೀ ಅನ್ನು ಇಲ್ಲ ಸಾರು ಅನ್ನು. ನಿಮ್ಮ ಅಣ್ಣಂಗೆ ಬೇಜಾರಾಗತ್ತೆ ಸಾರು ಅಂತ. ಅಣ್ಣ ಅಂದ್ರಂತೂ ಇನ್ನೂ ಸಂತೋಷ ನಮಗೆ. ಓಕೆ, 20,000 ರೂಪಾಯಿಗೆ ನೀವು ಹೇಳಿರುವಂತ ಉತ್ತರ ಸಿಹಿ ಕೈ ಚಂದ್ರು ಅಂತ. ಓಕೆ, ನೋಡೋಣ. ಎಸ್. ಓಕೆ, ನೋಡೋಣ ಯಾರ್ದಪ್ಪ ವಾಯ್ಸ್ ಕ್ಲಿಪ್.
ನಾನು ಮಾಡಿರೋ ಇಡ್ಲಿ ಕಲ್ಲ, ನೀ ಮಾಡೋ ಉಪ್ಪಿಟ್ಟು ಸುಟ್ಟೋಗಿರೋ ಬೂದಿ. ಟೋಟಲ್ ಈಗ 45,000 ರೂಪಾಯಿ. ಸೊ ಠಪ 20,000 ನಿಮ್ಮ ಖಾತೆಯಲ್ಲಿ ಭದ್ರ. ಎಸ್, 45,000 ರೂಪಾಯಿ ನಿಮ್ಮ ಖಾತೆಯಲ್ಲಿದೆ. ಮುಂದಿನ ನಂಬರ್ ಸೆಲೆಕ್ಟ್ ಮಾಡಿ 3. ಶಾ ಪಕ್ಕ ಎಸ್. 2 ಆದ್ಮೇಲೆ 3. 3. ಓಕೆ, 3 ಅಂತ ಹೇಳಿದಿರಾ. ಶಾಲ್ ಐ ಬ್ಲಾಕ್ ನಂಬರ್ 3? Yes. ಓಕೆ, ಬ್ಲಾಕ್ ನಂಬರ್ 3. ಮೂರರಿಂದ ಎಷ್ಟಿರ್ಬೋದು? 3ರಿಂದ 1 ಲಕ್ಷ ಇರ್ಬೋದು ಅಂತ ಅನ್ಕೊಂಡಿದೀವಿ. ನೋಡೋಣ, ನಮಗೂ ಬಂದ್ರೆ ನಮಗೆ ಬಹಳ ಖುಷಿ. ಬಿಕಾಸ್ ಓಕೆ, ನಂಬರ್ 3 ಇದರ ಹಿಂದೆ ಇರುವಂತಹ ಮೊತ್ತ ಎಷ್ಟು? ಎಸ್. ಮೈನಸ್ ಅಂದ್ರೆ ಇವಾಗ ನಮ್ದು ಉಳಿದಿರೋ 10,000 ಅಷ್ಟೇನಾ? ಉಳ್ದೈತಲ್ಲ ನಿನ್ ಪುಣ್ಯ ಅಷ್ಟೇ. ನಾನು ಬಡ್ಕತ್ತೀನಿ. ರೀನಾ? ಓ, ನಿಮ್ಮ ಅಣ್ಣಂಗೂ ರೀ ರೆಸ್ಪೆಕ್ಟ್. ರೀ ಕೊಡೋಣ, ಏನಾರ ಮಾಡೋಣ ಮತ್ತೆ ಕಳ್ಕೊಂಡವ್ರೆ ಏನಾರು ಒಂದು ಮಾಡೋಣ. ಅದು ಏನ್ ಮಾಡೋಣ ಅಂತ ನೀನೇ ಹೇಳೋಣ. ಇವರಿಬ್ರಿದ್ದಾರೆ, ಗಂಡ ಹೆಂಡತಿ ಅಂದ್ಮೇಲೆ ಹೊಂದಾಣಿಕೆ ಇರ್ಬೇಕು. ನೀನ್ ಮತ್ಗೋ ನೀನ್ ರಾಧಾ, ನೀನ್ ಯಜಮಾನ್ರನ್ ಬೇಡ, ನೀನ್ ಗಂಡ ಹೆಂಡತಿ ಅನ್ಬೇಡ ನೀನು. ಅದೇ ನಮ್ಗೆ ಆಗಲ್ಲ. ಆಯ್ತು ಕಣೋ, ಈಗ ಕರಿಯೋದು ಗಿರಿಯೋದು ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಫಸ್ಟ್ ಕಳ್ಕೊಂಡ್ ಕೂತವೆ, ನನಗೆ ರಾಧನ್ ಮುಖ ನೋಡಕ್ ಆಗ್ತಾ ಇಲ್ಲ. ಸರಿ, ಒಂದ್ ಕೆಲಸ ಮಾಡೋಣ ಈಗ. ಸೊ ಇವಾಗ ನೀವು ದುಡ್ಡು ಗಳಿಸ್ಬೇಕು ಅಂದ್ರೆ ನೀವು ಮಾಡ್ಬೇಕಾಗಿರೋ ಸಿಂಪಲ್, ನೀವು ಡಮ್ ಶರಡ್ಜ್ ಆಡ್ಬೇಕು, ಅಂದ್ರೆ ಮುಖಾಭಿನಯ ಮಾಡ್ಬೇಕು. ಗೊತ್ತಾಗಿಲ್ಲ ಅನ್ಸುತ್ತೆ. ಸೊ ಅವ್ರಿಗೆ ಡೌಟ್ ಇದೆಯಂತೆ. ಒಂದು ಬೇರೆ ಮಾಡಿ ತೋರಿಸ್ಬಿಡೋಣ ತಗೋ ಇಬ್ರು. ಹೌದಾ? ನಾನೇ ನೋಡಿ ಹೆಂಗ್ ಸೂಪರ್. ಈಗ ಇಬ್ರು ಮಾತಾಡ್ಕೊಂಡಿಲ್ಲ, ಇಬ್ರು ಚೀಟಿ ಎತ್ತಿಲ್ಲ, ಆದ್ರೂ ಮನಸ್ಸು ಅರ್ಥ ಆಗತ್ತೆ. ಓಕೆ, ಇದು ಸಂಗ್ಲಿಯನ ಯಾ ಇನ್ನೊಂದು ತೋರಿಸ್ತೀನಿ, ಗೆಸ್ ಮಾಡ್ಬೇಕು. ಗೀತಾ ಅದು ಸಂಗ್ಲಿಯನ ಪಾಟು. ಇದಕ್ಕಿಂತ ಇನ್ನೇನಪ್ಪ ಸಿಂಪಲ್. ಲಕ್ಕಮ್ಮ ಬಾಮ್ಮ. ಬೇಜಾರ್ ಮಾಡ್ಕೊಂಬೇಡ, ನನಗೆ ನೀನ್ ಹೆಂಗೋ ಲಕ್ಕಮ್ಮನು ಹಂಗೆ. ಈಗಲೇ ಅದು ಗೊತ್ತಾಯ್ತಾ? ಗೊತ್ತಾಯ್ತು. ಓಕೆ, ಇವಾಗ ನಿಮ್ಮಿಬ್ರು ಯಾರು ಆಕ್ಟ್ ಮಾಡ್ತೀರಾ, ಯಾರು ಕಂಡಿಡಿತೀರಾ? ಇವ್ರು ಆಕ್ಟ್ ಮಾಡಿ. ನೀನ್ ಆಕ್ಟ್ ಮಾಡ್ತೀಯಾ? ಓಕೆ ಬಾಪ. ಬಾವಾ, ನಾ ಫುಲ್ ಗೊತ್ತಲ್ಲ ಅಣ್ಣ ಬಾವ ಅಂತವನೇ. ಈಗ ಸಂಬಂಧಗಳು ವಿಚಾರಗಳು ಬಿಟ್ಟು ಬಿಡ್ರ ಮಾರಾಯ. ಆಮೇಲೆ ನೋಡ್ಕೊಳತ್ತಿ, ಈಗ ಆಟ ಆಡೋಣ. ಸರಿ ಬಾಪ ಕಂದ, ನೀನ್ ಇಲ್ಲಿ ಒಂದು ಸಿನಿಮಾ ಗೆಸ್ ಮಾಡಿದ್ರೆ 1,000 ರೂಪಾಯಿ ಕೊಡೋಣ. ಅದು ನೀಟಾಗಿ ಮಾಡಿದ್ರೆ ಮಾತ್ರ ಕರೆಕ್ಟ್. ಅದು 1,000 ರೂಪಾಯಿ ಕೊಡೋಣ. ಗೆಸ್ ಮಾಡಿದ್ರೆ 1,000 ರೂಪಾಯಿ. ಓಕೆ, ಬರಕಂದ. ನಿಮಗೆ ಕೊಡೋ ಸಮಯ 3 ನಿಮಿಷ. ಅಷ್ಟರಲ್ಲಿ ಟೈಮ್ ಸ್ಟಾರ್ಟ್ಸ್ ನೌ. ಮಂಚ. ಇನ್ನೇನು ರಾಕ್ಷಸ್ನ ಉಲ್ಟಾ ಪಲ್ಟಾ. ಶಬಾಷ್. ಬಾಬಾ ಬಾಬಾ, 1,000 ರೂಪಾಯಿ. 3 ನಿಮಿಷದಲ್ಲಿ 10 ಮಾಡಿ ಫಾಸ್ಟ್ ಮಾಡಬೇಕು. ಬೇಗ ಹುಚ್ಚ 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 ಹುಚ್ಚ. ಹಿಂಗೆಲ್ಲ ತಲೆ ಕೆಡ್ಕೊಂಡ್ರೆ ಯಾರಿಗೆ ತಾನೇ ಗೊತ್ತಾಗಲ್ಲ. ಹುಚ್ಚ. 2,000 ರೂಪಾಯಿ ಗೆದ್ದಿದ್ದಾರೆ. ಹುಚ್ಚ ಕರೆಕ್ಟ್. ಈಗ 3ನೇದು ಮಚ್ಚು. 1 ನಿಮಿಷ ಆಗೋಗಿದೆ. ಶಿವರಾಜ್ ಕುಮಾರ್ ಸ್ಟೈಲ್. ರೀಸೆಂಟ್ ಆಗಿ ಬಂದಿರೋ ಮೂವೀಸಾ ಅಥವಾ ಹಳೆ ಮೂವೀಸಾ? ಇಲ್ಲಿದೆ ಕ್ಲೂ. ಬೇರೆ ನೋಡು ಬಾ. ಗೊತ್ತಾಯ್ತು, ಜೋಗಿ. 3,000 ರೂಪಾಯಿ. 3,000 ರೂಪಾಯಿ. 3ಕ್ಕೆ ಎಷ್ಟು ಈಸಿಯಾಗಿ ಕೊಟ್ಬಿಟ್ಟಿದೀವಿ. ಉಪೇಂದ್ರ. ಹಂಗೆಲ್ಲ ಬರ್ದೆಲ್ಲ ತೋರ್ಸಂಗಿಲ್ಲ. ಮೋಸ ಎಲ್ಲ ಮಾಡ್ತೀರಾ? ಓಲಿ ಅಂತ ಊಫಿ ಅಂತ ಕೊಡ್ತಾ ಇದ್ದೀನಿ. 2 ನಿಮಿಷ ಆಗಿದೆ. ಲಾಸ್ಟ್ 1 ಮಿನಿಟ್ ಗೋ. 4 ಆಗಿದೆ. ದೇವ್ರು. ಏ ಕಣ್ಕಿತ್ರು. ರಾಜ್ಕುಮಾರ್ ಮೂವಿನ ಆಕಸ್ಮಿಕ. ಅದು ರಾಜ್ಕುಮಾರ್ ಸಿನಿಮಾ ಅಲ್ವಾ? ಬಂಗಾರದ ಮನುಷ್ಯ. ಬೇಡರ ಕಣ್ಣಪ್ಪ. ಕರೆಕ್ಟ್. 5,000 ರೂಪಾಯಿ. ಲಾಸ್ಟ್ ಚಾನ್ಸ್. 10 ಸೆಕೆಂಡ್ ಇದೆ. 10 ಸೆಕೆಂಡ್ ಅಷ್ಟೇ. 10 ಸೆಕೆಂಡ್. ಬೇಗ 10 ಬೇಗ 9 8 7 6 5 4 3 2 ಸೊ 5 ನೀವು ಕರೆಕ್ಟ್ ಆಗಿ ಗೆಸ್ ಮಾಡಿದ್ರ. ಕಂಗ್ರಾಚುಲೇಷನ್ಸ್. 5,000 ರೂಪಾಯಿ.
ಈಗ ನಿಮ್ಮ ಖಾತೆಯಲ್ಲಿರುವಂತಹ ಟೋಟಲ್ ಮೊತ್ತ 15,000 ರೂಪಾಯಿಗಳು. ಓಕೆ 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 ಅಮ್ಮ 15,000 ರೂಪಾಯಿ ಇದೆಯಾ? 35,000 ರೂಪಾಯಿ ಕಳ್ಕೊಂಡಿದ್ದಾರೆ. ಹೇಳಿ ಸ್ವಲ್ಪ ಬುದ್ಧಿಮತ್ ಸರಿಯಾಗಿ ಆಡಕ್ಕೆ. ನೀವು ನೋಡ್ರಿ ನಿಮಗೆ ಗೆಲ್ತೀವಮ್ಮ ಪಕ್ಕ ಗೆದ್ದು ಕೊಡ್ತೀವಿ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾಯ್ತು ನಮಗೆ, ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಂತ. ಹೌದಾ? ಹೌದ್ರಿ ಹೌದ್ರಿ. ಓ ವೆರಿ ಗುಡ್. ತಾವು ಸ್ಕೂಲಿಗೆ ಬಂದಿದ್ದ ಇಲ್ಲ ಕ್ಲಾಸಿಗೆ ಫಸ್ಟಾ? ಇಲ್ಲ ಸ್ಕೂಲಿಗೆ ಫಸ್ಟ್. ಸ್ಕೂಲ್ಗೆ ಫಸ್ಟ್. ಹೋಗಿದ್ರಿ. ಓಕೆ ಒಳ್ಳೇದಾಗುತ್ತಮ್ಮ. ಕಲೆಗೆ ಯಾವತ್ತಿದ್ರು ಬೆಲೆ ಇದ್ದೇ ಇರುತ್ತೆ, ತಲೆ ಕೆಡಿಸ್ಕೊಬೇಡಿ. ಸೊ ಈಗ ವಿಶ್ವ ಅಂಡ್ ರಾಧಾ, ಯು ಹ್ಯಾವ್ won 15,000 rupees. 15,000 ರೂಪಾಯಿ ನಿಮ್ಮ ಖಾತೆಯಲ್ಲಿದೆ. ಓಕೆ ಮುಂದಿನ ನಂಬರ್ 10. ಓಕೆ 10 ಅಂತ ಹೇಳಿದ್ಯಾ? 10 ಬ್ಲಾಕ್ ಮಾಡ್ಲಾ? ಓಕೆ ಪ್ಲೀಸ್ ಬ್ಲಾಕ್ ನಂಬರ್ 10. ಓಕೆ 10 ಬ್ಲಾಕ್ ಆಗಿದೆ. 10 ಹಿಂದೆ ಇರುವಂತಹ ಮೊತ್ತ ಎಷ್ಟು? 1,000 rupees. ಫೈನಾನ್ಸ್ ಬರ್ಲಿಲ್ವಲ್ಲ? Exactly. ಜಾಸ್ತಿ. So, are you ready for 1,000 rupees? Yes. ರಾಜನ ರಾಣಿನ? ರಾಜ. Sure? ಪಕ್ಕ. ಚೇಂಬುರಿ ಖರ್ಚೆ 1,000 ರೂಪಾಯಿ ಆಗುತ್ತೆ. ರಾಜ! ಎಕ್ಸ್ಟ್ರಾರ್ಡಿನರಿ. ಸೊ ಇವಾಗ 1,000 ರೂಪಾಯಿಗೆ ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಅದು ಆನೆ ಪಟಾಕಿ ಪ್ರಶ್ನೆ. ಆನೆ ಪಟಾಕಿ ಪ್ರಶ್ನೆ. ಕನ್ನಡ ಕಿರುತೆರೆಯ ಡುಬಾಕ್ ಸ್ಟಾರ್ ಯಾರು? AK-47, ಗಿರ್ಜಮನ್ ಸನ್ನು, ಸೃಜನ್ನು, ಶೆಟ್ರಂಗಡಿ ಬನ್ನು. ಅಯ್ಯೋ AK-47 ಗನ್ನು ಅಲ್ಲ, ಗಿರ್ಜಮ್ಮನ್ ಸನ್ನು ಅಲ್ವೇ ಅಲ್ಲ, ಶೆಟ್ರಂಗಡಿ ಬನ್ನಂತೂ ಸಾಧ್ಯನೇ ಇಲ್ಲ. ಫೈನಲಿ ಸುಜನ್ನು ಅಲ್ಲ, ಅದು ಗಿರ್ಜಮನ್ ಸನ್ನೆ ಪಕ್ಕ. ಗಿರ್ಜಮ್ಮನ್ ಸನ್ ಅಲ್ಲ, ಚಾನ್ಸ್ ಇಲ್ಲ ಅಲ್ಲ. ಸೃಜನ್ನೇ ಅದು. ಗಿರ್ಜಮ್ಮನ್ ಸನ್ ಒಂದು ಡೈಲಾಗ್ ಕೊಟ್ರೆ ನನ್ನ ಮಗಂದು ಒಂದು ಬ್ರೇಕ್ ಮುಗಿಯೋವರೆಗೂ ಅದನ್ನ ಹೇಳ್ತಾರೆ ಗುರು. ಹೇಳಿ ಕೇಳಿ ಮೆಗಾ ಸೀರಿಯಲ್ ಯಾಳದು ಯಾರು ಸಾಕೆಗೆ. ಫೈನಲ್ ಆನ್ಸರ್ ಗಿರ್ಜಮನ್ ಸನ್ನ ಸೃಜನ? ಸೃಜನ್. ಶೋರ್ ಪಕ್ಕ. ಅಂದ್ರೆ ನಾನು ಗಿರ್ಜಮನ್ ಸನ್ ಅಲ್ವಾ? ಗಿರ್ಜಮನ್ ಸನ್ನು ಗಿರ್ಜಮ್ಮನ್ ಸನ್ ಅಲ್ಲ, ಡುಬಾಕ್ ಸ್ಟಾರ್ ಅಲ್ಲ, ಸೃಜನ್. ಆತಮ್ಮ ಸಾಕು. ಸೊ ಸೃಜನ್? ಓಕೆ 1,000 rupees. ಕಂಗ್ರಾಚುಲೇಷನ್ಸ್, ಕರೆಕ್ಟ್ ಆನ್ಸರ್. ಸೊ ಈಗ 15,000 ಆಯ್ತು. 1,000 ಗೆದ್ದಿದ್ರೆ 16,000 ರೂಪಾಯಿ ಆಗಿದೆ. ಓಕೆ 16,000 rupees ನಮ್ಮ ಖಾತೆಯಲ್ಲಿ ಭದ್ರವಾಗಿದೆ. ನೆಕ್ಸ್ಟ್ ನಂಬರ್ 15. ಶೋರ್ 15 ಪಕ್ಕ 15. ಓಕೆ ಲೆಟ್ಸ್ ಬ್ಲಾಕ್ ನಂಬರ್ 15. ಕೃಷ್ಣ 15. ಇಲ್ಲೇ ಇದೀನಿ 15 ಬ್ಲಾಕ್ ಆಗಿದೆ. 15ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 5,000 rupees. 5,000 ರೂಪಾಯಿಗೆ ವಿಶು ಅಂಡ್ ರಾಧಾ. ಆರ್ ಯು ರೆಡಿ ಟು ಪ್ಲೇ ಕಾಸ್ಕೆಟ್ ಟಾಸ್? Yes. ರಾಜನ ರಾಣಿನ? ಕಾಣಿಸ್ತಾ ಇಲ್ಲ. ರಾಜ. 5,000 ರೂಪಾಯಿಗೆ ನೀವು ಹೇಳ್ತಾ ಇದ್ದೀರಾ ರಾಜ. ರಾಜ. ವಿಶು ಅಂಡ್ ರಾಧಾ. ರಾಣಿ. 5,000 ರೂಪಾಯಲ್ಲಿ 10 ಗಾನ್. ಆದ್ರೆ 500 ರೂಪಾಯಿ ಗೆಲ್ಬೋದು. ಯು ಕ್ಯಾನ್ ಸ್ಟಿಲ್ ವಿನ್ 500 rupees. ಇಟ್ಸ್ ಅ ಬಿಗ್ ಅಮೌಂಟ್ ಫಾರ್ ಹರ್. ಓಕೆ 500 ರೂಪಾಯಿಗೆ ನಾನು ನಿಮಗೆ ಕೊಡ್ತಾ ಇರುವಂತ ಒಂದು ಟಾಸ್ಕ್. ಒಂದು ಗಾದೆ ಇದೆ, ಅದು ಅರ್ಧದಲ್ಲಿದೆ, ಪೂರ್ತಿ ಮಾಡ್ಬೇಕಷ್ಟೇ. ವೆರಿ ಈಸಿ. ನೋಡೋಣ ಗಾದೆ ಯಾವ್ದು ಅಂತ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಡಶ್ 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 ಕೊಟ್ರೆ ಬಂತು. ಕೊಟ್ರೆ ಹೋಯ್ತು, ಒಡೆದ್ರೆ ಹೋಯ್ತು, ಈಸ್ಕೊಂಡ್ರೆ ಹೋಯ್ತು, ಸುಮ್ನಿದ್ರೆ ಹೋಯ್ತು. ಇಟ್ಸ್ ಅ ಈಸಿ ಕ್ವೆಶ್ಚನ್. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು. ಶೋರ್. ಕರೆಕ್ಟ್ ಆನ್ಸರ್. 500 rupees. ಕಂಗ್ರಾಚುಲೇಷನ್ಸ್. ಸೊ ಟೋಟಲ್ ಈಗ ನಿಮ್ಮ ಖಾತೆಯಲ್ಲಿರುವಂತಹ ಮೊತ್ತ 16,500 ರೂಪಾಯಿ. ವೆರಿ ಗುಡ್. ಮುಂದಿನ ನಂಬರ್ 8. ಶಾ ಓಕೆ 8 ಅಂತ ಹೇಳ್ತಾ ಇದ್ದೀರಾ. 8ರ ಹಿಂದೆ ಇರುವಂತಹ ಮೊತ್ತ ಎಷ್ಟು ಗೊತ್ತಿಲ್ಲ. ಸೊ ಓಕೆ ಪ್ಲೀಸ್ ಬ್ಲಾಕ್ ನಂಬರ್ 8. ಓಕೆ 8 ಅಂತ ಹೇಳಿದಿರಾ. 8ಅನ್ನ ಬ್ಲಾಕ್ ಮಾಡಿದ್ದೀನಿ. 8ನ ಹಿಂದೆ ಇರುವಂತಹ ಮೊತ್ತ ಎಷ್ಟು? 1,00,000 rupees. ಒಂದು ಲಕ್ಷ ಬಿದ್ದಿದೆ. ರಾಧಕಲ್ಲಿ ಒಂದು ಡಾನ್ಸ್ ಹಾಕ್ಸೋಣ, ನೋಡೋಣ ಕಣ್ ತುಂಬಾ. ಬೇಕಾದ್ರೆ ನಾನು ಕಂಪ್ನಿ ಕೊಡ್ತೀನಿ. ಬರ್ರಿ 1 ಲಕ್ಷ ರೀ.
ಎಲ್ಲ ಓಕೆ, ಇಲ್ಲಿ ನಾನೊಬ್ಬ ನಿಂತಿದ್ದೀನಿ ಅನ್ನೋ ಒಂದು ಪರಿಜ್ಞಾನನೂ ಬೇಡವಾ ನಿನಗೆ? ಬಾರಣ, ನೀನು ಸೇರ್ಕೊಂಡ್ಬಿಡು. ಬೇಕಾಗಿಲ್ಲ, ಬರಲ್ಲ ನಾನು. ಪಕ್ಕದಲ್ಲಿ ಗಂಡ ಇದ್ದಾನೆ, ಏನಾದ್ರೂ ಸ್ವಲ್ಪ ನಾಚಿಕೆ ಡ್ಯಾನ್ಸ್ ನೀನು ಓಲಿ, ಅವಳು ಬಂದ ತಕ್ಷಣ ಅವಳ ಜೊತೆ ಡ್ಯಾನ್ಸ್ ಮಾಡ್ತೀನಿ. ಅಲ್ಲ ಅದು ಕೃಷ್ಣ ಪರಂಪರೆ ಅವರಲ್ವಾ, ಯಾರು ಸಿಕ್ಕರೆ ಅಂತ ಅವರು. ನಾನೊಬ್ಬರೇ ನೋಡ್ರಿ, ಶ್ರೀರಾಮಚಂದ್ರ. ಏನು ಸಿಕ್ಲಿಲ್ಲ, ಯಾರು ಇನ್ನೊಬ್ರು ಬರ್ಲಿಲ್ಲ ಅಂತ ಸುಮ್ಮನೆ ನಿಂತಿದ್ದೆ. ಓಕೆ, ಈಗ 1 ಲಕ್ಷ ರೂಪಾಯಿ ನೀವು ಗೆಲ್ಲುವಂತ ಸಾಧ್ಯತೆ ಇದೆ. ಆದ್ರೆ ಗೇಮಿನ ರೂಲ್ಸ್ ಗೊತ್ತಲ್ಲ, ಟಾಸ್ ಆದ್ರೆ ಕಾಸ್ಗೆ ಟಾಸ್ ಗೆಲ್ಬೇಕು. ಸೊ 1 ಲಕ್ಷ ರೂಪಾಯಿಗೆ ಕಾಸ್ಗೆ ಟಾಸ್ ಆಡೋದಕ್ಕೆ ಆರ್ ಯು ರೆಡಿ? ಎಸ್. ಆಲ್ ದ ವೆರಿ ಬೆಸ್ಟ್. 1 ಲಕ್ಷ ರೂಪಾಯಿ. ಹೇಳ್ತಾರೆ ಈಗ. ನಾನು ಓಕೆ ಕೃಷ್ಣ ಹೇಳಿ. ರಾಜ. 1 ಲಕ್ಷ ರೂಪಾಯಿಗೆ ರಾಜ. ಯು ಆರ್ ಸೇಯಿಂಗ್ ರಾಜ. ಸುಮ್ಮ ಓಕೆನಾ? ರಾಜ ರಾಜ. ರಾಜ. ಓಕೆ, ರಾಜ. ಸೋತ್ರೆ 90,000 ರೂಪಾಯಿ ಹೋಗುತ್ತೆ. 10,000 ರೂಪಾಯಿ ಆಡ್ತೀರಾ? ವಿಶು ಅಂಡ್ ರಾಧಿಕಾ. ಎಸ್. ಯು ಸೇಯಿಂಗ್ ರಾಜ. ರಾಜ. 1 ಲಕ್ಷ ರೂಪಾಯಿಗೆ ರಾಜ ಅಂತ ಇದ್ದೀರಾ? ರಾಜ. ರಾಜ. ರಾಣಿ. ಒಂದು ಲಕ್ಷ ರೂಪಾಯಿಯಲ್ಲಿ 1 ಗಾನ್. ರಾಧಾ ವಿಶು, ಭರವಸೆಯೇ ಬದುಕು. ಓಕೆ, 10,000 ರೂಪಾಯಿ ಗೆಲ್ಲುವಂತ ಸಾಧ್ಯತೆ ಇದೆ. ಈಗ 10,000 ರೂಪಾಯಿಗೆ ನಾನು ನಿಮಗೆ ಒಂದು ಟಾಸ್ಕ್ ಕೊಡ್ತೀನಿ. ಅದನ್ನ ಮಾಡಿದ್ರೆ 10,000 ರೂಪಾಯಿ ನಿಮ್ಮ ಖಾತೆಯಲ್ಲಿ. ಎಸ್. ಸಿಂಪಲ್ ಆಗಿರುವಂತ ಒಂದು ಲಾಜಿಕ್ ಹೇಳ್ತೀನಿ, ಲಾಜಿಕ್ ಕ್ವೆಶ್ಚನ್. ಅದನ್ನ ಆನ್ಸರ್ ಮಾಡಿದ್ರೆ ನಿಮ್ಗೆ 10,000 ರೂಪಾಯಿ ಕೊಡ್ತೀನಿ. ಓಕೆ. ಸಾರು ಸಪ್ಪೆ ಆದ್ರೆ ಉಪ್ಪಿಗೆ ಏನ್ ಹಾಕ್ತೀರಾ? ಸಾರಿಗೆ ಉಪ್ಪು ಕಮ್ಮಿ ಆದ್ರೆ ಉಪ್ಪಿಗೆ ಕೈ ಹಾಕ್ತೀವಿ. ಇನ್ನೊಂದ್ಸಲ ಹೇಳು. ಸಾರು ಸಪ್ಪೆ ಆದ್ರೆ ಕ್ವೆಶ್ಚನ್ ಏನು? ಕ್ಲಿಯರ್. ಸಾರು ಸಪ್ಪೆ ಆದ್ರೆ ಉಪ್ಪಿಗೆ ಕೈ ಹಾಕ್ತೀವಿ. ಉಪ್ಪಿಗೆ ಕೈ ಹಾಕ್ಬೇಕಮ್ಮ, ನಂಗೆ ಕಾಲ ಹಾಕಾಗತ್ತಾ? ಏನ್ ಗುರು ಇದು? ಅಯ್ಯೋ ರಾಮ. ಸೊ ಸಾರು ಸಪ್ಪೆ ಆದ್ರೆ ಉಪ್ಪಿಗೆ ಕೈ. 10,000 ರೂಪೀಸ್. ಕಂಗ್ರ್ಯಾಚುಲೇಷನ್ಸ್. ಓಕೆ, ಈಗ ನಿಮ್ಮ ಖಾತೆಯಲ್ಲಿರುವಂತಹ ಮೊತ್ತ 26,500 ರೂಪಾಯಿಗಳು. ಎಸ್. 6 ಚಾನ್ಸ್ಗಳಾಗಿದೆ. ಮುಂದಿನ ನಂಬರ್ 5. ಏನಪ್ಪಾ? 5 ಬ್ಲಾಕ್ ಮಾಡೋಣ? ಮಾಡಿ ಪ್ಲೀಸ್. ಬ್ಲಾಕ್ ನಂಬರ್ 5. ಓಕೆ, 5ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 2,000 ರೂಪೀಸ್. 2,000 ರೂಪಾಯಿಗೆ ಆರ್ ಯು ರೆಡಿ ಟು ಪ್ಲೇ ಕಾಸ್ಕೆಟ್ ಟಾಸ್? ಎಸ್. ರಾಜ ಅಣ್ಣ, ಪಕ್ಕ. ಇನ್ನೂ ಹಾಕೇ ಇಲ್ಲ ಆಲ್ರೆಡಿ. ರಾಜ. ಪಕ್ಕಾನಾ? ಪಕ್ಕ. ನನಗೆ ಲಾಸ್ಟ್ ಟೈಮ್ ರಾಜ ಅಂದ್ಬಿಟ್ಟು ಗುಮ್ಮಿಸ್ಕೊಂಡ್ರಿ. ಇಲ್ಲ, ರಾಜ. 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 ₹2,000 ಒಂದು ಸಿಂಪಲ್ ಆದಂತ ಒಂದು ಟಾಸ್ಕ್ ಇದೆ. ಇದನ್ನ ನೀವು ಮಾಡಿದ್ರೆ ₹2,000 ನಿಮ್ಮ ಖಾತೆಯಲ್ಲಿ. ಈಗ ನಿಮಗೆ ಒಂದು ಕಣ್ಣು ತೋರಿಸ್ತೀನಿ, ಆ ಕಣ್ಣು ಯಾರ್ದು ಕಷ್ಟ ನೋಡೋಣ. ₹2,000 ಯಾರ ಕಣ್ಣಪ್ಪ? ವಜ್ರಮುನಿ. ಪ್ರವೀಣ್. ಎಸ್, ಪಕ್ಕ. ಎಸ್, ವಜ್ರಮುನಿ ಅವ್ರದ್ದೇ ಕಣ್ಣದು. ಪಕ್ಕ ನೋಡೋಣ. ಲೆಟ್ಸ್ ಸೀ. ಎಸ್, ₹2,000. ಕಂಗ್ರ್ಯಾಚುಲೇಷನ್ಸ್. ₹2,000 ನಿಮ್ಮ ಖಾತೆಯಲ್ಲಿ ಬಂದು ಬಿದ್ದಿದೆ. ಕಂಗ್ರ್ಯಾಚುಲೇಷನ್ಸ್. ಓಕೆ, ಈಗ ನಿಮ್ಮ ಖಾತೆಯಲ್ಲಿರುವಂತಹ ಮೊತ್ತ ₹28,500. ಬಸಮ್ಮ ಸೂಪರ್ ಆಗಿ ಆಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಹೇಳಿ. ಥ್ಯಾಂಕ್ ಯು. ಓಕೆ, ಸೊ ಈಗ ಮುಂದಿನ ನಂಬರ್ ಯಾವ ನಂಬರ್ ಬೇಕು? 9. ಓಕೆ, ಲೆಟ್ ಅಸ್ ಬ್ಲಾಕ್ ನಂಬರ್ 9. ನಾನು ನೋಡೋಲ್ಲಪ್ಪ. ಓಕೆ, 9ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? -10,000. ಎಷ್ಟು ಸರ್ ಇವಾಗ ನಿಮ್ಮ ಅಕೌಂಟ್ ಅಲ್ಲಿ ಇರುವಂತಹ ಮೊತ್ತ 18,500. 18,500 ರೂಪೀಸ್. ಅಯ್ಯೋ, ಕೊಟ್ಟಷ್ಟು ಇಲ್ವಲ್ಲಪ್ಪ ಕೃಷ್ಣ. ಕ್ಲೀನ್ ಕೃಷ್ಣ ಅಣ್ಣ. -10,000. ಖಾತೆಯಲ್ಲಿ ಇರೋದು 18,500. ಏನಪ್ಪ ಕಣ್ವಾ ಕೋಆಪರೇಟಿವ್ ಬ್ಯಾಂಕ್ ಇಂದ ಅಣ್ಣ ಅವ್ರ ಕಡೆಯಿಂದ ದಶಾವತಾರ ಮಾಡ್ಸೋಣ. ನಮ್ಮ ಬ್ಯಾಂಕ್ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಕೊಡ್ತೀನಿ. ಓಕೆ, ರೆಡಿನಾ? ರೆಡಿ. ಓಕೆ, ರೆಡಿ. ದಶಾವತಾರ ನೋಡೋಣ. ಹೇಳಪ್ಪ. ಸೆಕೆಂಡ್ ಒನ್ ಆಪ್ತಮಿತ. ಸರಿ, ಒಂದು ನಿಮಿಷ.
ಸೆಕೆಂಡ್ ಒನ್ ಆಪ್ತಮಿತ್ರ. ಆಪ್ತಮಿತ್ರ. ಓಕೆ. ಅನ್ನೋರ್ದು ಕರೆಕ್ಟಾಗಿ ಬಂಗಾರದ ಮನುಷ್ಯನಾ? ಬಂಗಾರದ ಮನುಷ್ಯ. ಬಂಗಾರದ ಮನುಷ್ಯ. ಬಂಗಾರದ ಮನುಷ್ಯ. ಡ್ರಾಮಾ. ದಿಗ್ಗಜರು. ಜೋಗಯ್ಯ. ಜೋಗಿಯನ ಜೋಗಿ. ಜೋಗಿ. ರಾಮಾಚಾರಿ. ಹುಲಿಯ. ಸೂಪರು. ಅದು ಪುನೀತ್ ರಾಜ್ಕುಮಾರ್. ಸೂಪರ್ ಪುನೀತ್ ರಾಜ್ಕುಮಾರ್. ಅಪ್ಪೂರ್ದು ಸಿನಿಮಾ ಇದು ಇದ್ಯಾರು? ಯಾರುನಾ? ಸಾರಿ. ಹಲೋ, ಫಸ್ಟ್ ಒನ್ ಚಲಿಸುವ ಮೋಡಗಳು. ಅಲ್ಲ ಬೆಟ್ಟದ ಹೂವು. ಕಮಾನ್. ಅದು ಇದು ಏನದು? ಕೃಷ್ಣ. ಬಾಯ್ ಬಿಟ್ಟು ಹೇಳಿದ್ನ, ಏನಾರು ಸಹಾಯ ಮಾಡಿ. ಇಲ್ಲ ಮೂಕಾಭಿನಯ ಅಷ್ಟೇ. ಲಾಸ್ಟ್ ಒನ್. ಇನ್ನೊಂದು ಪ್ಲೀಸ್ ಏನೋ ಮಾಡಿ. ಲಾಸ್ಟ್. ಕಿತ್ತೂರು ರಾಣಿ ಚೆನ್ನಮ್ಮ. ಹಿಂಗೆ. ಶಬಾಷ್. 10ಕ್ಕೆ 10 ನಾನು ಗೆಸ್ ಮಾಡಿದ್ದಾರೆ ಕರೆಕ್ಟ್ ಆಗಿ. ಸೂಪರ್, ವೆರಿ ಗುಡ್. ಸೊ ಇವಾಗ ಎಷ್ಟಪ್ಪ ಕೊಡೋಣ? ನಮ್ಮ ಕಣ್ವಾ ಕೋಆಪರೇಟಿವ್ ಬ್ಯಾಂಕ್ ಕಡೆಯಿಂದ 3,000 ರೂಪಾಯಿಗಳನ್ನ ಕೊಡ್ತಾ ಇದ್ದೀನಿ ಅಣ್ಣ. 3,000ನಾ? 3,000. ಥ್ಯಾಂಕ್ಸ್. ಓಕೆ, 3,000 ರೂಪಾಯಿ ನಿಮ್ಮ ಖಾತೆಗೆ ಬಂದಿದೆ. ಸೊ ಟೋಟಲ್ ಈಗ ನಿಮ್ಮ ಖಾತೆಯಲ್ಲಿರುವಂತಹ ಮೊತ್ತ 21,500 ರೂಪಾಯಿ. ಓಕೆ, ಆಲ್ ದ ವೆರಿ ಬೆಸ್ಟ್. ಬಿ ಕೇರ್ಫುಲ್. ನೆಕ್ಸ್ಟ್ ನಂಬರ್ 12. ಓಕೆ, 12. 2 1 3. ನಾವು 3ಅಲ್ಲಿ ಕಳ್ಕೊಂಡಿದ್ವಿ, ಇಲ್ಲಿ ಪಡಿತೀವಿ. ಹೌದಾ? ನೋಡೋಣ. 12. ಸೊ ಪ್ಲೀಸ್ ಬ್ಲಾಕ್ ನಂಬರ್ 12. ಇವಾಗ ಇವ್ರೇನೋ 12 ಅಂತ ಹೇಳಿದ್ದಾರೆ. ಅದೇನು ಇವ್ರ ಹಣೆ ಬರದಲ್ಲಿ ಏನ್ ಬರ್ದಿದೆ ನೋಡೋಣ. 12 ಅಂತ ಹೇಳಿದಿರಾ ಅಲ್ಲವೇ? ಓಕೆ, 12 ಬ್ಲಾಕ್ ಆಗಿದೆ. 12ರಿಂದ ಇರುವಂತಹ ಮೊತ್ತ ಎಷ್ಟು? 15,000. ಓಕೆ, 15,000 ರೂಪಾಯಿಗೆ ವಿಶು ಅಂಡ್ ರಾಧಾ ಕಾಸ್ಕೆಟ್ ಆಡೋದಕ್ಕೆ. ಯು ರೆಡಿ? ರೆಡಿ. ಓಕೆ, ಯೋಚನೆ ಮಾಡಿ ಹೇಳಿ. ಯೋಚನೆ ಮಾಡಿ, ಸ್ವಲ್ಪ ಟೈಮ್ ತಗೊಳ್ಳಿ. ಟೇಕ್ ಯುವರ್ ಓನ್ ಟೈಮ್. ರಾಜನ ರಾಣಿನ? ಏನಮ್ಮ? ಯಾವ್ದಮ್ಮ? ರಾಣಿನೇ ಸರಿ. ರಾಣಿನ? ರಾಣಿ. ರಾಣಿ. ಕಿತ್ತೂರು ರಾಣಿ ಚೆನ್ನಮ್ಮ. ರಾಣಿ ಅಂತ ಹೇಳ್ತಾ ಇದೀರಾ? ತೆಗಪ್ಪ ಕೈ ನೀನೆ. ರಾಣಿ. ನೀವ್ ಹೇಳಿದಕ್ಕೆ ಆಯ್ತು ಅಲ್ವಾ? ಅದು ನೆಕ್ಸ್ಟ್ ನೀವೇ ಹೇಳಿ. ಇವ್ರಿಗೆ ಬಿಡ್ಬೇಡಿ, ಇವ್ರಿಗೆ ಚಿಕ್ಕ ಮಕ್ಕಳು ಗೊತ್ತಿಲ್ಲ ಇನ್ನ. 15,000 ರೂಪಾಯಿಗೆ ನಾನು ನಿಮಗೆ ಕೊಡ್ತಾ ಇರೋಂತ ಒಂದು ಸಿಂಪಲ್ ಟಾಸ್ಕ್. ನಾಳೆಗೆ ನುಲಿ ಟಂಗ್ ಟ್ವಿಸ್ಟರ್ ಕೊಡ್ತೀನಿ. ಟಂಗ್ ಟ್ವಿಸ್ಟರ್, ಫೈನ್. ಓಕೆ. ಅಬ್ಬಕ್ಕಿ ಸಡಕಿ ಟೋಕಿಯ ಜೂರಿ ಜುಖಾರಿ ಜುಮಾ. ಅಣ್ಣ ಇದನ್ನ ಹಚ್ಚರಿ ಹೇಳ್ಬೇಕಾ? ಹಚ್ಚಲಿ ಹೇಳ್ಬೇಕು, ಫಾಸ್ಟ್ ಆಗಿ. ಓಕೆ. ಅಬಕಿ ಸಡಕೆ ಸಡಕಿ ಟೋಕಿಯ ಜೂರಿ ಜುಕಾರಿ ಜುಮ್ಮ. ಅಬಕಿ ಸಡಕೆ ಸಡಕಿ ಟೋಕಿಯ ಜೂರಿ ಜುಕಾರಿ ಜುಮ್ಮ. ಅಬಕಿ ಸಡಕಿಯ ಸಡಕಿ ಟೋಕಿಯ ಜೂರಿ ಜುಕಾರಿ ಜುಮ್ಮ. ಅಬಕಿ ಸಡಕಿಯ ಸಡಕಿ ಟೋಕಿಯ ಜೂರಿ ಜುಕಾರಿ ಜುಮ್ಮ. ಅಬಕಿ ಸಡಕಿಯ ಸಡಕಿ ಟೋಕಿಯ ಜೂರಿ ಜುಕಾರಿ ಡುಮ್ಮ. ಜುಮ್ಮ ಅಲ್ಲಮ್ಮ, ಜುಮ್ಮ. ಅಬಕಿ ಸಡಕೆ ಸಡಕೆ ಟೋಕಿಯ ಜೂರಿ ಜುಕಾರಿ ಸೋಮ. ಅಬಕಿ ಸಡಕಿ ಸಡಕಿ ಸೋಕಿಯ ಜೂರಿ ಜುಕಾರಿ ಸೋಮ. ಅಬಕಿ ಸಡಕಿಯ ಸಡಕಿ ಟೋಕಿಯ 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 ಜೂರಿ ಜುಕಾರಿ ಸೋಮ. ಅಪ್ಪ. ಅಬಕಿ ಸಡಕಿ ಸಡಕಿ ಟೋಕಿಯ ಜೂರಿ ಜುಕಾರಿ ಸೋಮ. ಹಾಗೆ 15,000 ರೂಪಾಯಿ. ಕಂಗ್ರಾಚುಲೇಷನ್ಸ್. ಟೋಟಲ್ ಈಗ ನಿಮ್ಮ ಖಾತೆಯಲ್ಲಿರುವಂತಹ ಮೊತ್ತ 36,500 ರೂಪಾಯಿಗಳು. ಲಾಸ್ಟ್ ಚಾನ್ಸ್ ನಿಮಗಿದೆ. ಲಾಸ್ಟ್ ಚಾನ್ಸ್. ಯಾವ ನಂಬರ್ ಬೇಕು? 14. ಓಕೆನಾ? 14 ಲಾಸ್ಟ್ ಚಾನ್ಸ್ ಆಯ್ತು. ಬಸಮ್ಮನವ್ರನ್ನ ಒಂದ್ಸಲ ಕೇಳಿ ನೋಡಿ ಪಾಪ. ಅವ್ರನ್ನೊಂದ್ಸಲಿ ಕೇಳಿ ನೋಡಿ. ಬಸಮ್ಮ 14. 14. ಹಾ, 14 ನೋಡಿ, ಅವ್ರೆ ಚೆನ್ನಾಗಿ ಹೇಳಿದ್ರು 14 ಅಂತ. ಓಕೆ, ಬ್ಲಾಕ್ ಮಾಡಿಸ್ಲಾ? ಮಾಡಿಸಿ. ಬ್ಲಾಕ್ ಮಾಡಿಸಿ. ಬಸಮ್ಮ ಹೇಳ್ತಿದ್ದಾರೆ 14 ಅಂತ. ಪ್ಲೀಸ್ ಬ್ಲಾಕ್ ನಂಬರ್ 14. 14 ಹಿಂದೆ ಇರುವಂತಹ ಮೊತ್ತ ಎಷ್ಟು? 25,000. ಸೂಪರ್. ನೀವ್ ಹೇಳಿದಕ್ಕಾಗಿದ್ದೀವಿ. ಎಷ್ಟು? ಲಾಸ್ಟ್ ವೇಸ್ಟ್. 25,000 ರೂಪಾಯಿಗೆ ಕಾಸ್ಕೆಟ್ ಆಡೋದಕ್ಕೆ. ಆರ್ ಯು ರೆಡಿ? ವಿ ಆರ್ ರೆಡಿ. ಇರಿ ಒಂದು ನಿಮಿಷ. ನಮಸ್ಕಾರ. ಕಾಯಿನಾಗ ಮಾಡ್ತಿದ್ಯಾ, ನನಗೆ ಮಾಡ್ತಿದ್ಯಾ? ಕಾಯಿನಿಗೆ. ನನಗೂ ಮಾಡ್ಕೊಂಬಿಡು. ಹಾ, ಓಕೆ.
ಆಲ್ ದಿ ವೆರಿ ಬೆಸ್ಟ್. 25,000 ರೂಪಾಯಿಗೆ ಟಾಸ್ ಆಗ್ತಾ ಇದೀನಿ. ಓಕೆ, ಕೊನೆಯ ಅವಕಾಶ, ಯೋಚನೆ ಮಾಡಿ. ರಾಜಣ್ಣ ರಾಣಿನಾ? ರಾಜ ರಾಣಿ. ರಾಜ ರಾಜನಾ? ರಾಜನ ರಾಣಿನಾ? ರಾಜ. 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 ರಾಜ ಹೆಂಗೆ ಮಾಡಿ? ಮೀಸೆ ರಾಜ ತೋರ್ಸು. ರಾಜ. ರಾಜ ಅಂತ ಹೇಳ್ತಿದ್ರ. 25,000 ರೂಪಾಯಿಗೆ. ರಾಜ ಸೂಪರ್. ಚೈನ್. ಓಕೆ, 25,000 ರೂಪಾಯಿಗೆ ನಾನು ನಿಮಗೆ ಕೊಡ್ತಾ ಇರುವಂತ ಒಂದು ಚಾಲೆಂಜ್ ಏನಂದ್ರೆ, ಒಂದು ಹಾಡನ್ನ ಮಿಕ್ಸ್ ಮಾಡ್ಬಿಟ್ಟಿರ್ತೀನಿ. ವರ್ಡ್ಸ್, ಲಿರಿಕ್ಸ್, ಸಾಹಿತ್ಯ ಏನಾಗಿದೆ ಜಂಬಲ್ ಆಗೋಗಿದೆ. ಅದನ್ನ ಓದಿ 1 ನಿಮಿಷದ ಒಳಗಡೆ ಆ ಹಾಡು ಯಾವುದು ಅಂತ ಹಾಡಿ ಹೇಳಬೇಕು. ಹಾಡಿ ಹೇಳ್ಬೇಕು. ಓಕೆ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಹಾಡಕ್ರಪ್ಪ. ಈಗ ಪಾಪ ಕುಮಾರು ಕಂಡ ಲೋಕ ಮೊದಲ ಕಾಲೇಜು. ಕಿಸ್ಸಿಗೆ ಡಮಾರು ಕೇಳಣ್ಣ. ಲೋಕ ಕಂಡ ಮೊದಲ ಪಾಪ. ಲೋಕ ಕಂಡ ಮೊದಲ. ಓಕೆ. ಕಾಲೇಜ್ ಕುಮಾರು ಕಿಸ್ಸಿಗೆ ಡಮಾರು ಕೇಳಣ್ಣ. ಲೋಕ ಕಂಡ ಮೊದಲ ಪಾಪ. ಅಷ್ಟು ಅಯ್ಯೋ ಪಾಪ ಮುಲಾಜೆ ಇಲ್ಲಣ್ಣೋ. ಈಗ ಇನ್ನು ಪಾಪ ಬಿಟ್ಬಿಟ್ಟೆ. ಈತ ಈಗ ಓಕೆ, ಪಾಪ ಮುಲಾಜೆ ಇಲ್ಲಣ್ಣೋ ಲವ್ವಿಗೆ. ಕಾಲೇಜ್ ಕುಮಾರ್ ಕಿಸ್ಸಿಗೆ ಡಮಾರು ಕೇಳಣ್ಣ. ಮೊದಲ ಪಾಪ. ಅಯ್ಯೋ ಪಾಪ ಮುಲಾಜೆ ಇಲ್ಲಣ್ಣೋ ಲವ್ವಿಗೆ. 21,000 rupees. Congratulations. ಹೆಂಗೆ ಅದು ವಾದ್ಯ ನುಡಿಸಿದ್ ನಾವೇ? ಹೆಂಗಿತ್ತು? ಸೂಪರ್ ಆಗಿತ್ತು. ಮತ್ತೆ ಶಂಖವಾದ್ಯ ತುಂಬಾ ಚೆನ್ನಾಗಿತ್ತು. ಆದ್ರೆ ಕೊಳಲು ಶ್ರುತಿಗೆ ಸಿಗ್ಲಿಲ್ಲ. ಹಾರ್ಮೋನಿಯಂ ಮಂತ್ರದಂಡ ಅಂತ. 25,000 ರೂಪಾಯಿಗಳು ನಿಮ್ಮ ಖಾತೆಗೆ ಡಮಾರ್ ಬಂದು ಬಿದ್ದಿದೆ. ಸೊ ವಿಶು ಅಂಡ್ ರಾಧಾ, ಬಸಮ್ಮ ಅವರಿಗೆ ಆಡಿದ ಆಟದಲ್ಲಿ ನೀವು ಗೆದ್ದಿರುವಂತಹ ಮೊತ್ತ 61,500 ರೂಪಾಯಿ. ಕಂಗ್ರಾಚುಲೇಷನ್. ಓಕೆ, ಸೊ ಬಸಮ್ಮ ಕಂಗ್ರಾಚುಲೇಷನ್ಸ್. ಏನ್ ಮಾಡ್ತೀರಾ ನೆಕ್ಸ್ಟ್? ಮಷೀನ್ ತಗೋತೀರಾ? 2 ವರ್ಷ ಆದ್ಮೇಲೆ ನೀವು ಬಿಟ್ಟು ಕೊಡ್ತೀರಿ. ಆಯ್ತು 2 years. ಮದುವೆ ಊಟಕ್ಕೆ ನಾನು ಕರೀಲೇಬೇಕು. ನಮ್ಮನ್ನೆಲ್ಲ ಕರಿತೀರಾ? ಗ್ಯಾರಂಟಿ. ಇವತ್ತಿನ ಸಂಚಿಕೆಯ ಮ್ಯಾಕ್ಡೊನಾಲ್ಡ್ಸ್ ಐ ಆಮ್ ಲವಿಂಗ್ ಇಟ್ ಮೂಮೆಂಟ್ ಅಂದ್ರೆ ಇದೆ. ನಿಮ್ಮ ಲಕ್ಕಿನಲ್ಲಿ ಅವರಿಗೆ 61,500 ರೂಪಾಯಿ ಕೊಟ್ಟಿದ್ದೀರಾ. ಇನ್ನೊಂದೇನು ಅಂದ್ರೆ, ಬರೀ ಹೆಲ್ತ್ ಪ್ರಾಬ್ಲಮ್ಸ್ ಆಗಲಿ, ಇನ್ನೊಂದು ಮನೆ ಪ್ರಾಬ್ಲಮ್ಸ್ ಆಗಲಿ, ಅದು ಮಾತ್ರ ಅಲ್ಲ, ಈ ತರ ಒಬ್ಬ ಟ್ಯಾಲೆಂಟ್ ಇರೋರಿಗೆ ಈ ಒಂದು ಮೊತ್ತ ಅವ್ರ ಲೈಫ್ನ ಚೇಂಜ್ ಮಾಡಿಸ್ಬೋದು. ಬಿಕಾಸ್ ಶಿ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಲೆವೆಲ್. ಅವ್ರು ಕಲ್ತಿರುವಂಥ ಕಲೆ, ಅವ್ರಿಗೆ ಹೊಲ್ದಿರುವಂಥ ಒಂದು ಕಲೆ ಏನಿದೆ ಅದರಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು. ಇದು ಏನು ಅಂದ್ರೆ ತುಂಬಾ ಜನಕ್ಕೆ ಅನಿಸ್ಬೋದು 61,000 ಅಂತ, ಆದ್ರೆ ಇದು 61,000 ಫಾರ್ ಹರ್. ಕರೆಕ್ಟ್. ಸೊ ದಟ್ ಈಸ್ ಅ ಹ್ಯೂಜ್ ಅಮೌಂಟ್. ನೀವು ಗೆದ್ದಿದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್. ಒಳ್ಳೇದಲ್ದೆ ಇನ್ಯಾರಿಗಾಯ್ತದೆ, ಲಕ್ಕಿದ್ರೆ ಹಂಗೆ ಲೈಫ್ ಟರ್ನಿಂಗ್ ಆಯ್ತದೆ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಇನ್ನೊಂದು ಸರ್ಪ್ರೈಸ್ ಇದೆ. ಅದೇನು ಅಂದ್ರೆ, ಕಣ್ವಾ ಶರ್ಟ್ಸಿನ ಮಾಲೀಕರಾದಂತಹ ನಂಜುಂಡಯ್ಯ ಅವರು 10,000 ರೂಪಾಯಿಗಳನ್ನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ ಬಸಮ್ಮ ಅವರಿಗೆ. ಇವತ್ತು ನೀವು ಗೆದ್ದಿರುವಂತಹ ಮೊತ್ತ 71,500 ರೂಪಾಯಿಗಳು. ಕಂಗ್ರ್ಯಾಚುಲೇಷನ್. ಕಾಸಿಗೆ ಟಾಸು ಗೆದ್ದವೆ ಪಾಸು.